ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಂಜು ಕವಿತಾ ಪ್ರತಿ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು 7 ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಬೇಕಾ? ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಆಹಾರದಲ್ಲೇ ತಿಂದರೆ ಆಗಲ್ವಾ? ಡಿಟಾಕ್ಸ್ ಡ್ರಿಂಕ್ ಬೇಕಾ ಅಂತಂದರೆ ಹೌದು, ಖಂಡಿತ ಬೇಕೇ ಬೇಕು. ಯಾಕಂತಂದರೆ ಈಗಿನ ತರಕಾರಿಗಳಲ್ಲಿ ಸೊಪ್ಪು ಕಾಳು ಎಲ್ಲದರಲ್ಲೂ ಕೆಮಿಕಲ್ ಹಾಕಿರ್ತಾರೆ. ಹಾಗಾಗಿ ಆ ಕೆಮಿಕಲ್ಲು ನಾವು ಎಷ್ಟೇ ತೊಳೆದ್ರೂ ಒಂದು ಸ್ವಲ್ಪನಾದರೂ ನಮ್ಮ ದೇಹಕ್ಕೆ ಹೋಗಿರುತ್ತೆ. ಇದರಿಂದ ಲಿವರ್ಗೆ, ಪಿತ್ತಕೋಶಕ್ಕೆ ಅದು ತುಂಬ ಎಫೆಕ್ಟ್ ಆಗ್ತದೆ. ಆ ಎಫೆಕ್ಟ್ಗಳನ್ನ, ಟಾಕ್ಸಿಕ್ಸ್ಗಳನ್ನ ಹೊರಗೆ ಹಾಕಬೇಕು ಅಂತಂದರೆ ಈ ಥರ ಡಿಟಾಕ್ಸ್ ಡ್ರಿಂಕ್ನ ಬೆಳಿಗ್ಗೆ ಟೈಮು ತಗೊಳ್ಳೋದ್ರಿಂದ ನಮ್ಮ ಲಿವರ್ನ, ನಮ್ಮ ಬಾಡಿ ಪಾರ್ಟ್ಸ್ಗಳನ್ನ ರಕ್ಷಿಸಿಕೊಳ್ಳೋಕ್ಕೆ ಇದೊಂದು ವಿಧಾನ ಆಗಿರುತ್ತಷ್ಟೇ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೆಯೇ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಕೊನೆವರೆಗೂ ಪ್ಲೀಸ್ ನೋಡಿ. ಹಾಗೆಯೇ ಅಡುಗೆ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ನಾವು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಬೋದು. ಈ ಇನ್ಫಾರ್ಮೇಷನಿಂದ ಯಾರಿಗಾದ್ರು ತುಂಬ ಉಪಯುಕ್ತ ಆಯಿತು ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ. ಡಿಟಾಕ್ಸ್ ಡ್ರಿಂಕ್ ಮಾಡೋಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡಿದ್ದೀನಿ. ಅದಕ್ಕಾಗಿ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಸೌತೆಕಾಯಿ ಹಾಗೆ ಮೂಲಂಗಿನ ಇಟ್ಟಿಲ್ಲ ನಾನು, ಹಾಗಾಗಿ ಇದರಲ್ಲಿ ಮೆನ್ಷನ್ ತೋರಿಸ್ತಾ ಇಲ್ಲ. ಒಂದೊಂದೇ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ಈಗ ಮೊದಲಿಗೆ ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ. ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಫಸ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ. ಈ ಬೀಟ್ರೂಟ್ ಎಲ್ಲ ಸಿಪ್ಪೆ ಎಲ್ಲ ತೊಗೊತಾ ಇದ್ದೀನಿ. ತುಂಬಾ ಒಳ್ಳೆಯದು. ಹಾಗೆಯೇ ಈ ಬಾಣಂತನದಲ್ಲೆಲ್ಲ ಜಾಸ್ತಿ ನಮಗೆ ಬೀಟ್ರೂಟು, ಕ್ಯಾರೆಟ್ ಸಾಂಬಾರೇ ಕೊಡೋದು. ಯಾಕಂದರೆ ಆ ಟೈಮಲ್ಲಿ ರಕ್ತಸ್ರಾವ ಜಾಸ್ತಿ ಆಗಿರುತ್ತಲ್ಲ, ಹಾಗಾಗಿ ಇದು ರಕ್ತನ ಜಾಸ್ತಿ ಮಾಡುತ್ತೆ ಅಂತ ನಾವು ಬೀಟ್ರೂಟ್ನ ಯೂಸ್ ಮಾಡ್ತೀವಿ. ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಬೀಟ್ರೂಟು, ಶುಂಠಿ, ಲೆಮೆನ್ನು, ಪುದೀನ ಹಾಗೆ ಸ್ವಲ್ಪ ಮೆಣಸು. ಇಲ್ಲಿ ನಾನು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದಾಗಿದೆ. ಈಗ ಶುಂಠಿನ ನಾನು ತೊರ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಮಿಕ್ಸಿಲಿ ಬೇಗ ಸಣ್ಣ ಆಗಲ್ಲ, ಹಾಗಾಗಿ ಅದನ್ನು ನಾನು ಈ ಥರ ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ, ತೋರಿಸ್ತೀನಿ ಬನ್ನಿ ಏನೇನು ಹಾಕ್ಕೊತೀನಿ ಅಂತ. ನಾನು ಮೊದಲಿಗೆ ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ತುರಿದಿರೋ ಶುಂಠಿ, ಸ್ವಲ್ಪ ಮೆಣಸು, ಪುದೀನ, ಲೆಮನ್ನ ಆಮೇಲೆ ಎಲ್ಲ ಜ್ಯೂಸ್ ಎಲ್ಲ ರುಬ್ಬಿದ್ದಾಗಿದ್ಮೇಲೆ ಅದು ಜ್ಯೂಸಿಗೆ ನಿಂಬೆಹಣ್ಣ ಹಿಂಡ್ಕೊತೀನಿ. ಈಗ ಇದನ್ನೆಲ್ಲ ಹಾಕಿ ಸಣ್ಣದಾಗಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಬರೋಣ ಬನ್ನಿ. ದೊಡ್ಡ ಜಾರಲ್ಲೇ ರುಬ್ಬೋಣ ಅಂದ್ಬಿಟ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ರುಬ್ಬಿದ್ದಾಗಿದೆ, ಇದನ್ನು ಶೋಧಿಸ್ಕೊಳ್ಳೋಣ. ಈ ಶೋಧಿಸ್ಕೊಂಡಾಗ ಉಳಿಯುತ್ತಲ್ಲ ಸ್ವಲ್ಪ, ಅದನ್ನೆಲ್ಲ ಏನು ಮಾಡ್ತೀನಿ ಅಂತ ಅಂದರೆ ನಾನು ಚಪಾತಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೇ ಲಾಸ್ಟ್ ಈಗ ಅದೆಲ್ಲ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಇದು ಈಗ ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್ ಆಯಿತು. ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಹಾಗೆ ರಾತ್ರಿ ನೆನೆಸಿಟ್ಕೊಂಡಿರೋ ಧನಿಯಾ ಎರಡನ್ನೂ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ಇದು ರಾತ್ರಿನೇ ನೆನೆ ಹಾಕಿದ್ದೆ. ಅದನ್ನು 1 ಟೇಬಲ್ ಸ್ಪೂನು ಇದೆರಡನ್ನೂ ಹಾಕಿ 1 ಗ್ಲಾಸು ನೀರು ಹಾಕಿ ಅದನ್ನು ಚೆನ್ನಾಗಿ ಅರ್ಧ ಇದಾಗಬೇಕು, ಕುದ್ದಿ ಸ್ವಲ್ಪ 1 ಲೋಟ ಹಾಕಿದರೆ ಅರ್ಧ ಲೋಟ ಆಗುವಷ್ಟು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಕುದಿಸ್ಕೊಂಡು ಮಾಡೋದು. ಇದರಿಂದ ಏನು ಪ್ರಯೋಜನ ಅಂತ ಹೇಳ್ತೀನಿ. ಮೆಂತ್ಯ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲೇನಾದರೂ ಉದುರುತ್ತಿದ್ರೆ ಹಾಗೆ ಇದನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಅಥವಾ ಈ ಥರ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಮತ್ತು ಕೂದಲು ಹೊಳಪು ಜಾಸ್ತಿ ಆಗುತ್ತೆ.
ಹಾಗೆಯೇ ಇದು ಮಧುಮೇಹಿಗಳಿಗೆ ಮೆಂತ್ಯ ತುಂಬಾ ಒಳ್ಳೆಯದು. ಶುಗರ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ ಸಮಸ್ಯೆಗಳಿಗೆ ಇದು ತುಂಬಾ ಒಳ್ಳೆಯದು. ಹಾಗೆ ಕೆಟ್ಟು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಮತ್ತು ಪೀರಿಯಡ್ಸ್ ಟೈಮಲ್ಲಿ ಮೆಂತ್ಯನ ತಿನ್ನೋದ್ರಿಂದ ಹೊಟ್ಟೆ ನೋವು ಆ ಥರದ್ದು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗೆ ಧನಿಯಾ ಇದರಿಂದ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಇದು ಧನಿಯಾನ ಡೈಲಿ ಯೂಸ್ ಮಾಡೋದ್ರಿಂದ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡ್ಬೋದು. ಇದು ಥೈರಾಯ್ಡ್ ಸಮಸ್ಯೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆ ಹಾಕ್ಬಿಟ್ಟು ಇದನ್ನು ಬೆಳಿಗ್ಗೆ ಹೀಗೆ ಕುದಿಸ್ಬಿಟ್ಟು 1 ಲೋಟ ಡೈಲಿ ಕುಡಿಯೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಥೈರಾಯ್ಡ್ ಕಡಿಮೆ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಆಫ್ ಮಾಡಿಬಿಟ್ಟು ಶೋಧಿಸ್ಕೊಳ್ಳೋಣ ಬನ್ನಿ. ಈಗ ಇದು ಆಗಿದೆ. ಇಷ್ಟೇ, ಡೈಲಿ ಕುಡಿತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಚೇಂಜಸ್ ಆಗುತ್ತೆ ಅಂತ. ಇದಕ್ಕೆ ಎಕ್ಸ್ಟ್ರಾ ನಾನೇನು ಹಾಕ್ತಾ ಇಲ್ಲ. ಇಷ್ಟೇ, ಇದನ್ನು ಬಿಸಿ ಇದ್ದಾಗಲೇ ಕುಡ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ಶುಂಠಿಯಿಂದ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಶುಂಠಿನ ಬಿಡಿಸ್ಕೊತಾ ಇದ್ದೀನಿ. ಇದು ಶುಂಠಿ ಅಸ್ತಮ ಇರೋರಿಗೆ ತುಂಬಾ ಒಳ್ಳೆಯದು. ಕಫ ಸಮಸ್ಯೆ ಇರೋರಿಗೆ ಈ ಶುಂಠಿನ ಹೀಗೆ ಮಾಡಿಕೊಂಡು ಕುಡಿಯೋದ್ರಿಂದ ಕಫ ಕಡಿಮೆ ಆಗುತ್ತೆ. ನಮ್ಮ ತಾತರೆಲ್ಲ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಈ ಒಣ ಶುಂಠಿ ಇರುತ್ತಲ್ಲ, ಈ ಒಣ ಶುಂಠಿನ ಹಾಗೆಯೇ ಕಲ್ಸಕ್ಕರೆ ಬೆಳಗ್ಗೆ ಎದ್ದ ತಕ್ಷಣ ಬಾಯಿಗೆ ಇಟ್ಕೊಂಡು ಅದರಿಂದ ಕೆಮ್ಮು ಕಫ ಎಲ್ಲ ಹೊರಗೆ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಕುದಿಸಿ ಮಾಡೋಕ್ಕೆ ಕಷ್ಟ ಅಂತ ಅನ್ನೋರು ಈ ಥರ ಒಣ ಶುಂಠಿ ಹಾಗೆ ಕಲ್ಸಕ್ಕರೆನ ಬೆಳಿಗ್ಗೆ ಟೈಮ್ ತಿನ್ನೋದ್ರಿಂದ ಕಫ ಎಲ್ಲ ಕಡಿಮೆ ಆಗುತ್ತೆ, ಕಫ ಇರೋರಿಗೆ. ಹೀಗೆ ನಾನು ಶುಂಠಿನೂ ಹಾಗೆ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಈ ದೊಡ್ಡ ಪತ್ರೆನೂ ಅಲರ್ಜಿ ಸಮಸ್ಯೆ ಇರೋರಿಗೆ, ಸುಮ್ಮನೆ ಗಂಧೆ ಹಾಕ್ತಾ ಇರುತ್ತಲ್ಲ ಕಾಯಲ್ಲಿ, ಅವರಿಗೆ ಇದು ದೊಡ್ಡ ಪತ್ರೆಯನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅಥವಾ ಈ ಥರ ಗುಳ್ಗುಳ್ಳೆ ಆಗಿರುತ್ತಲ್ಲ ಆ ಜಾಗಕ್ಕೆ, ಈ ಅಲರ್ಜಿ ಥರ ಗುಳ್ಗುಳ್ಳೆ ಆಗುತ್ತಲ್ಲ ಆ ಜಾಗಕ್ಕೆ ಈ ದೊಡ್ಡ ಪತ್ರೆನ ಉಜ್ಜೋದ್ರಿಂದನೂ ಈ ಅಲರ್ಜಿ ಸಮಸ್ಯೆ ಕಡಿಮೆ ಆಗುತ್ತೆ. ಇದು ಚೆನ್ನಾಗಿ ಕುದೀಲಿ. ಈಗ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ನಾನು ಕಲ್ಸಕ್ಕರೆ ಹಾಕೊತಾ ಇದ್ದೀನಿ. 3ನೇ ಡಿಟಾಕ್ಸ್ ಡ್ರಿಂಕ್ಸು ನಮ್ಮದು ರೆಡಿ ಆಯಿತು. ಈಗ ಕಲ್ಸಕ್ಕರೆ ಹಾಕೊಳ್ಳೋಣ. ಕಲ್ಸಕ್ಕರೆನ ನಾನಿಲ್ಲಿ ಪುಡಿ ಮಾಡಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಕಲರೇ ಚೇಂಜ್ ಆಗೋಯ್ತು. ಅದು ಹಾಕಿದ ತಕ್ಷಣ ಅದನ್ನು ಸ್ಪೂನಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ 3ನೇ ಡಿಟಾಕ್ಸ್ ಡ್ರಿಂಕ್ ಕಂಪ್ಲೀಟ್ ಆಯಿತು. ಇಷ್ಟೇ. ನೆಕ್ಸ್ಟು ನಾವಿಲ್ಲಿ ನೆಲ್ಲಿಕಾಯಿ ಆಮ್ಲ ಅಂತಾರಲ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಹೇಳ್ತಾರೆ. ಬೆಟ್ಟದ ನೆಲ್ಲಿಕಾಯಿದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೆಲ್ಲಿಕಾಯಿ ಬೇಕು, ಹಾಗೆ ಕಾಳು ಮೆಣಸು ಹಾಕ್ಕೊತಿದ್ದೀನಿ, ಪುದೀನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಡಿಟಾಕ್ಸ್ ಡ್ರಿಂಕ್ ಮಾಡೋದು. ಈ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ. ನಾವೇನೇ ತಿಂದ್ರೂ ಆಹಾರಗಳು ಐರನ್ ಅಂಶ ಅಬ್ಸರ್ವ್ ಆಗಬೇಕು ಅಂತಂದರೆ ವಿಟಮಿನ್ ಸಿ ನಮ್ಮ ಆಹಾರದಲ್ಲಿ ಇರಲೇಬೇಕು. ಹಾಗೆ ಈ ನೆಲ್ಲಿಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಸಮೃದ್ಧವಾಗಿರುತ್ತೆ. ಈ ಹಣ್ಣಿನ ರಸವನ್ನು ಒಟ್ಟಿಗೆ ಸೇವಿಸುವುದರಿಂದ ಹಿಮೋಗ್ಲೋಬಿನ್ ತುಂಬಾ ಹೆಚ್ಚಾಗುತ್ತೆ. ಕ್ರಿಯೆ ಸುಧಾರಿಸುತ್ತೆ ಮತ್ತು ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದು. ಈಗ ನೆಲ್ಲಿಕಾಯಿನೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಇದನ್ನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಮೆಣಸು, ಸ್ವಲ್ಪ ಪುದೀನ ಹಾಕಿ, ಹಾಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಬರೋಣ ಬನ್ನಿ. ಇದಕ್ಕೆ 1 ಟೇಬಲ್ ಸ್ಪೂನು ಜೇನುತುಪ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡೈಲಿ ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ನೆಕ್ಸ್ಟು ಈಗ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಆ ಬಿಸಿನೀರಿಗೆ
1 ಟೇಬಲ್ ಸ್ಪೂನು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಂಡು ಹಾಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು, ನಿಂಬೆಹಣ್ಣು ಡಿಟಾಕ್ಸ್ ಡ್ರಿಂಕಿಗೆ ನಾನು ಚಕ್ಕೆ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಿಂಬೆಹಣ್ಣ ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೋಬೇಕು. ಈಗ ರೆಡಿ ಆಯಿತು ನಿಂಬೆಹಣ್ಣಿನ 5ನೇ ಡಿಟಾಕ್ಸ್ ಡ್ರಿಂಕು. ನೆಕ್ಸ್ಟು ನಾವು ಮಾಡೋಣ ಇಲ್ಲಿ ಕ್ಯಾರೆಟು ದಾಳಿಂಬೆ ಡಿಟಾಕ್ಸ್ ಡ್ರಿಂಕು. ಇದಕ್ಕೆ ಮೊದಲಿಗೆ ನಾನು ದಾಳಿಂಬೆನ ಕಟ್ ಮಾಡಿಕೊಂಡು ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ಈ ಹಿಂದೆ ದಾಳಿಂಬೆದು ಬೆನಿಫಿಟ್ ಹೇಳಿದ್ದೀನಿ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತದ ಒತ್ತಡ ಮತ್ತು ಕಡಿಮೆ ಮಾಡುತ್ತೆ. ಕಬ್ಬಿಣ ಅಂಶ ಇದರಲ್ಲಿರುತ್ತೆ. ಮೂತ್ರಪಿಂಡ ರಕ್ಷಣೆಗೆ ಇದು ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದು ಕ್ಯಾರೆಟ್ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಹಾಗೆ ಪುದೀನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಬರೋಣ ಬನ್ನಿ. ಈಗ ರುಬ್ಬಿದಾಯಿತು. ಈಗ ಶೋಧಿಸ್ಕೊಳ್ಳೋಣ ಇದನ್ನು. ಈ ಶೋಧಿಸ್ಕೊಂಡಾಗ ಉಳಿಯುತ್ತಲ್ಲ, ಅದನ್ನು ವೇಸ್ಟ್ ಮಾಡಲ್ಲ. ಯಾವುದಕ್ಕಾದ್ರೂ ಚಪಾತಿ ಕಲಿಸ್ಬೇಕಾರೆ ಇಲ್ಲ ರೊಟ್ಟಿ ಕಲಿಸ್ಬೇಕಾರೆ ಅದರೊಳಗೆ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೊಬೋದು. ಡಿಟಾಕ್ಸ್ ಡ್ರಿಂಕ್ ಎಲ್ಲ ಸಿಹಿಯಾಗೇ ಇರಲ್ಲ, ಅದೊಂದು ಸ್ವಲ್ಪ ಒಗೊಗ್ರೋ ಥರ ಇರುತ್ತೆ. ಈಗ ಹಾಗಲಕಾಯಿನೂ ಹಾಗೆ ಅಲ್ವಾ, ನಾವು ಹಾಗಲಕಾಯಿ ಕಹಿ ಅಂತ ಅಂದ್ಬಿಟ್ಟು ತಿಂದೇ ತಿಂತೀವಿ, ಯಾಕೆಂದರೆ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿಯೇ ಇದರಲ್ಲಿ ನಿಮಗೆ ಬೇಕು ಅಂದರೆ ಜೇನುತುಪ್ಪ ಹಾಕ್ಕೊಬೋದು. ನಾನೇನು ಜೇನುತುಪ್ಪ ಹಾಕಿಲ್ಲ. ನೆಕ್ಸ್ಟು ನಾನಿಲ್ಲಿ ಮಾಡ್ತಾ ಇರೋದು ಡಿಟಾಕ್ಸ್ ಡ್ರಿಂಕು ಮೂಲಂಗಿ ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕು. ಇದಕ್ಕೆ ನಾನು ಮೂಲಂಗಿ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಹಾಗೆ ಅದನ್ನು ರುಬ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟು ಇಲ್ಲಿ ತುರ್ಕೊತಾ ಇದ್ದೀನಿ ಮೂಲಂಗಿನೂ ಹಾಗೆ ಸೌತೆಕಾಯಿನೂ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ಬನ್ನಿ. ಮೂಲಂಗಿ ಈ ಗ್ಯಾಸ್ಟ್ರಿಕ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಅದನ್ನು ಹಸಿಯಾಗೆ ತಿನ್ನಬೇಕು ಅಂತಂತಾರೆ. ಅದರಲ್ಲಿ ನಾವು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನು ತೊಂದರೆ ಇರೋಲ್ಲ. ಹಾಗೆಯೇ ಸೌತೆಕಾಯಲ್ಲಿ ಲೋ ಕ್ಯಾಲರಿ ಇರೋದ್ರಿಂದ ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಇದು. ಈಗ ಇದು ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಶೋಧಿಸ್ಕೊಳ್ಳೋಣ. ಈಗ ಶೋಧಿಸ್ಕೊಂಡಿದ್ದಾಯಿತು. ಈಗ ನಮ್ಮ ಮೂಲಂಗಿ ಹಾಗೆ ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಇದೆ. ಈಗ ನಮ್ಮ 7 ದಿನದ 7 ಡಿಟಾಕ್ಸ್ ಡ್ರಿಂಕ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೀವು ಮಾಡ್ಕೊಂಡು ಕುಡೀರಿ. ಇದರಿಂದ ವೆಯ್ಟ್ ಲಾಸು ಮಾಡ್ಬೋದು, ಹಾಗೆ ಆರೋಗ್ಯಕರವಾಗೂ ಇರ್ಬೋದು. ಹಾಗೆ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.